ಕರ್ನಾಟಕ ಮೂಲದ ಶ್ರೀಮತಿ ಶೀಲಾರಾವ್ ಅವರು ಮನೋವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಹಾಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪಡೆದಿದ್ದಾರೆ. 5ನೇ ವಯಸ್ಸಿನಿಂದಲೇ ಭರತನಾಟ್ಯ ತರಬೇತಿ ಪಡೆದ ಇವರು ಭಾರತ, ಯುರೋಪ್ ಮತ್ತು ವಿಶ್ವಸಂಸ್ಥೆಯಲ್ಲಿ ವೃತ್ತಿಪರರಾಗಿ ಹಾಗೂ ದೂರದರ್ಶನದಲ್ಲಿಯೂ ಕೂಡ ಪ್ರದರ್ಶನ ನೀಡಿದ್ದಾರೆ. ಅತ್ಯಂತ ಯಶಸ್ವಿ ಉದ್ಯಮಿಯ ಪತ್ನಿಯಾಗಿ ದಾನ ಧರ್ಮದಲ್ಲಿ ಅದ್ವಿತೀಯವಾಗಿರುವ ಇವರು ವಿವಿಧ ದತ್ತಿ ಸಂಸ್ಥೆಗಳಲ್ಲಿ ಅಧ್ಯಕ್ಷತೆ ವಹಿಸಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶೀಲಾಜಿ, ಅಶೋಕ್ ಜಿ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಯಾವ ರೀತಿ ಪ್ರೊಡ್ಯೂಸರ್ ಆದರು, ಅದು ಹೇಗಿತ್ತು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಇನ್ನೊಂದು ಮುಖ, ಅದು ನೀವು ಪ್ರೊಡ್ಯೂಸರ್ ಆಗಿ, ಇನ್ನು ಅವ್ರ ವೈಫ್ ಆಗಿ, ಮನೇನಾಯಿತು, ಮಕ್ಕಳನ್ನಾಯಿತು, ಮತ್ತು ಪ್ರೊಡ್ಯೂಸಿಂಗ್ದು ಬಾಕಿ ಎಲ್ಲ ಕೆಲಸಗಳನ್ನು ನೀವು ನಿಭಾಯಿಸ್ಕೊಂಡು ಆ ಕಲಾವಿದರನ್ನ ನಿಮ್ಮನೇಲಿ ಹೋಸ್ಟ್ ಕೂಡ ಮಾಡಿಕೊಂಡು, ಯಾಕಂದರೆ ಭಾರತದಲ್ಲಿ ಶೂಟಿಂಗ್ ಮಾಡೋದು ಬೇರೆ ವಿಚಾರ, ಅದಕ್ಕೆಲ್ಲ ಒಂದು ಸೆಟಪ್ ಇರುತ್ತೆ, ಆರಾಮಿರುತ್ತೆ. ಈ ದೇಶದಲ್ಲಿ ಮಾಡ್ಬೇಕಂದ್ರೆ ಎಲ್ಲ ನೀವೇ ನೋಡ್ಕೋಬೇಕು. ಸೊ ಹಾಗಾಗಿ ಆ ಒಂದು ಅನುಭವ ನಿಮ್ಗೆ ಹೇಗಿತ್ತು? ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ಮಜಾ ಆಯ್ತು, ಆಫ್ ಕೋರ್ಸ್. ಅಂಡ್ ಅಷ್ಟು ಜನ ಮನೇಲಿ ಇದ್ರು, ಸ್ಪೆಷಲಿ ಒಂದು ಸಿನಿಮಾ ನಮ್ಮ ಮನೆಯಲ್ಲೇ ಆಗಿತ್ತು. ಸೊ ಆಗುವಾಗ ಆಕ್ಟರ್ಸ್ ಇದ್ರು, ರಾಹುಲ್ ಬೋಸ್ ಇದ್ರು, ಮನೋಜ್ ಬಾಜ್ಪಾಯಿ ಇದ್ರು, ಅಂಡ್ ದೆನ್ ಆಫ್ ಕೋರ್ಸ್ ಆಂಟುರಾಜ್ ಎಲ್ಲ ಇದ್ದಾರೆ. ಅವರೆಲ್ಲ ನಿಮ್ಮನೇಲೆ ಉಳ್ಕೊಂಡಿದ್ರು? ಎಲ್ಲರಲ್ಲ, ಆಫ್ ಕೋರ್ಸ್, ಬಟ್ ಇವರೆಲ್ಲ ಮೇನ್ ಪೀಪಲ್ ಎಲ್ಲ ಇಲ್ಲೇ ಇದ್ರು, ಮೇನ್ ಆಕ್ಟರ್ಸ್. ಸೊ ಆಫ್ ಕೋರ್ಸ್ ಅವರನ್ನೆಲ್ಲ ನಮ್ನೆ ಸರಿಯಾಗಿ ನೋಡ್ಕೊಳ್ಳೋದು, ಮಾಡುದು, ಜನರು ಬರ್ತಾ ಹೋಗ್ತಾ ಇರೋದು. ಹೌದು, ಬಟ್ ಫಾರ್ಚುನೇಟ್ಲಿ ನಂಗೆ ಹೆಚ್ಚು ಬಾಧಕಾಗೋದಿಲ್ಲ ಅಂತದೆಲ್ಲ. ಅದನ್ನ ಎಂಜಾಯ್ ಮಾಡ್ತೀರಾ? ಎಂಜಾಯ್ ಆಗಿತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ಇಲ್ಲ ಅಂತಂದ್ರೆ ನೋಡಿ, ಅಂತ ದೊಡ್ಡ ಕಲಾವಿದರನ್ನ ಮನೇಲಿ ಹೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದು ಸ್ವಲ್ಪ ಟೆನ್ಷನ್ ಇರುತ್ತೆ. ಆದ್ರೆ ನೀವ್ ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಿದೀರಾ ಅಂದ್ರೆ ನಿಮ್ಗೆ ಅಭ್ಯಾಸ. ಅದು ನಮ್ಗೆ ಅಭ್ಯಾಸ ಆಗಿದೆ. ನಮ್ಮ ಮನೆ ಒಂದು ರಿವಾಲ್ವಿಂಗ್ ಡೋರ್ ಆಗಿರುತ್ತೆ. ಯೂಶ್ವಲಿ ಜನರು ಬರ್ತಾ ಹೋಗ್ತಾ ಇರ್ತಾರೆ, ಒಂದು ನಾನ್ ಸ್ಟಾಪ್. ಸೊ ಹಾಗೆ ಎಂಟರ್ಟೈನ್ ಮಾಡೋದೇನು ಹೆಚ್ಚು ದೊಡ್ಡ ಸಂಗತಿ ಅಲ್ಲ. ಬಟ್ ಆಫ್ ಕೋರ್ಸ್ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಟಿವಿಟಿ ಅಲ್ವಾ, ನಾಟ್ ನಾರ್ಮಲ್ ಎಂಟರ್ಟೈನಿಂಗ್ ಅಲ್ಲಲ್ಲ. ನಿಜ. ಬಟ್ ಇವತ್ತು ಮಜಾ ಇತ್ತು. ಓನ್ಲಿ ಥಿಂಗ್ ಇಸ್ ಲೈಕ್ ದಿ ಚಾರಿಟಿ ಗೇಲ್ ಆಯ್ತು ನಂಗೆ ಆಗ, ಅದೇ ಟೈಮಲ್ಲಿ. ಸೊ ಅದೊಂದೇ ನಂಗೆ ಪ್ರಾಬ್ಲಮ್ ಆಗಿತ್ತು, ಬಿಕಾಸ್ ಕಂಪ್ಯೂಟರ್ ಯೂಸ್ ಮಾಡಿ ಎಲ್ಲ ಸಹ ನಾನೇ ಮಾಡ್ತಾ ಇದ್ದೆ. ಮೋಸ್ಟ್ಲಿ ಫಂಡ್ ರೈಸಿಂಗ್ ಇವೆಂಟ್, ವಾಲಂಟಿಯರ್ ಆರ್ಗನೈಸೇಷನ್ ಅಲ್ಲ. ಸೊ ಸೊ ಅದಕ್ಕೇನು ಮಾಡ್ಲಿಕ್ಕೆ ಇಟ್ ವಾಸ್ ಲಿಟ್ರಲಿ ಒಂದು ವಾರ ನಂತರ. ಸೊ ಅಂಡ್ ಅವ್ರು ಸಹ ಬಂದಿದ್ರು, ಆಕ್ಚುಲಿ ನಾವು ಗೇಲಕ್ಕೆ ಅವ್ರು ಸಹ ಬಂದಿದ್ರು. ಅವರು ಬಂದಿದ್ರಾ? ಸೊ ಇಲ್ಲಿ ಶೂಟಿಂಗ್ ನಡೆಯುವಾಗ ನೀವು ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ? ಅದೊಂದು ಮಾತ್ರ ಕಷ್ಟ ಆಗ್ತಾ ಇತ್ತು ನನ್ನ ಪರ್ಸನಲ್ ಇದಕ್ಕೆ, ಬೇರೇನಿಲ್ಲ. ಹೌದು, ಬಟ್ ಪರ್ಸನಲ್ ಇದಕ್ಕೆ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನಂಗೆ ಆಗ. ಐ ರಿಮೆಂಬರ್ ಒಂದು ಏನ್ ಸೌಂಡ್ ಮಾಡಕ್ಕಾಗಿಲ್ಲ, ಎಲ್ಲ ಸಹ ಟರ್ನ್ ಆಫ್ ಮಾಡ್ಬೇಕಿತ್ತು. ಫ್ರಮ್ ರೆಫ್ರಿಜರೇಟರ್, ಐಸ್ ಮೇಕರ್, ಈವನ್ ದ ಕಂಪ್ಯೂಟರ್. ಸೊ ಹಾಗಾಗಿ ಹೌದು, ಮೀಟಿಂಗ್ಗಳು ಮಾಡೋ ಹಾಗಿಲ್ಲ ಮನೆಯಲ್ಲಿ, ಏನ್ ಮಾಡಕ್ಕಾಗಲ್ಲ. ಸೊ ಅದೊಂದು ಜಸ್ಟ್ ಸ್ಮಾಲ್, ಬಟ್ ನಥಿಂಗ್ ಇದು ಮೇಜರ್ ಏನಿಲ್ಲ. ಬಟ್ ಅದರ್ವೈಸ್ ಇಟ್ ವಾಸ್ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾರ್ಮಲಿ ಆಗಲ್ಲ ಹಾಗೆ ಎಕ್ಸ್ಪೀರಿಯನ್ಸ್. ಎಣ್ಸಲು ಸಹ ಇಲ್ಲ, ಬಿಕಾಸ್ ಅದೇನ್ ಕೇಳ್ಕೊಂಡು ನಾ ಮಾಡ್ತೇನೆ ಸಿನಿಮಾ ಹಾಗೇನಿಲ್ಲ. ಅದಾಗೆ ಬಂದಿತ್ತು. ಒಂದಾದ್ಮೇಲೆ ಇನ್ನೊಂದು ಒಂದಂತ ಮಾಡ್ಲಿಕ್ಕೆ ಹೋಗಿದ್ದು, ಅದು ಮತ್ತೆ 5 ಆಯ್ತು. ಅದು ಅದೇ ರೀತಿ ಆಗೋದು. ಅದ್ರಲ್ಲೂ ಪ್ರೊಡ್ಯೂಸರ್ಸ್ಗೆ ಯಾರು ಪ್ರೊಡ್ಯೂಸರ್ಸ್ ನ ಸುಲಭವಾಗಿ ಬಿಟ್ಕೊಡಲ್ಲ. ಇನ್ನೊಂದ್ ಮಾಡಿ ಮತ್ತೊಂದ್ ಮಾಡಿ ಅಂತ ಹೇಳಿ ಒಬ್ರಿಂದ ಒಬ್ರು. ಹೌದು, ಫಸ್ಟ್ ಡೈರೆಕ್ಟರ್ ರಾಹುಲ್ ಬೋಸ್ ಆ ಸಿನಿಮಾಲ್ ಇದ್ರು. ಸೊ ಅವ್ರು ನೆಕ್ಸ್ಟ್ ಇದೊಂದು ಒಳ್ಳೆ ಸ್ಕ್ರಿಪ್ಟ್ ಉಂಟು, ಇದು ಮಾಡೋ ಶೋ, ಹಾಗೆ ಹೇಳ್ಕೊಂಡು ಒಂದೊಂದು ಬಂದು. ಬಟ್ ಹೌದು, ಫಾರ್ಚುನೇಟ್ಲಿ ಹಾಗೆ ಒಂದೊಮ್ಮೆ ಬಿಟ್ವೀನ್ ರಿಟೈರ್ಮೆಂಟ್ ಟೈಮ್ ಬಿಟ್ವೀನ್ ಅದರ್ companies, running companies or starting companies or something ಅಲ್ಲ. ಸೊ ಹಾಗೆ ನಮ್ನೆ ಏನೋ ಒಂದು ಸರಿ ಆಯ್ತು ಆ ಟೈಮ್ ಅಲ್ಲಿ. ಸೊ ಹಾಗೆ ಚೆನ್ನಾಗಿ ಆಯ್ತು. ಹೌದು, ಅವಾರ್ಡ್ಸ್ ಸಿಕ್ಕಿತ್ತು ಸಿನಿಮಾಕ್ಕೆಲ್ಲ. ಟೊರಾಂಟೊ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವಾರ್ಡ್ ಸಿಕ್ಕಿತ್ತು, ಸೊ ಅಲ್ಲಿ ಹೋಗಿತ್ತು. ಸೊ ಇಟ್ ವಾಸ್ ಲೈಕ್ ಇತ್ತು, ತುಂಬಾ ಚೆನ್ನಾಗಿತ್ತು. ನಿಮಗೆ ಇದು ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಅದು ಟೆನ್ಷನ್ ಏನಾದ್ರು ಇರ್ತಾ ಇತ್ತಾ? ಯಾಕಂದ್ರೆ ಹಣಕಾಸಿಂದೆಲ್ಲ ಸಾಮಾನ್ಯ ಜಾಸ್ತಿ ನೀವೇ ನೋಡ್ಕೊಳ್ಳೋದು, ಯಾಕಂದ್ರೆ ಅಶೋಕ್ ಜಿ ಅವರು ಬೇರೆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಮೇಲ್ ಹೋಗೋದು, ಸಿನಿಮಾ ಹಿಟ್ ಆಗೋದು ಅಥವಾ ಫ್ಲಾಪ್ ಆಗೋದು, ಮೇಲ್ ಹೋಗೋದು, ಕೆಳಗೆ ಬರೋದು, ಅದೇನಾದ್ರು ಟೆನ್ಷನ್ ನಿಮ್ಗೆ ಆಗ್ತಾ ಇತ್ತಾ? ಹೆಚ್ಚಿನ ಟೆನ್ಷನ್ ಅಂತಿಲ್ಲ, ಜಸ್ಟ್ ಆದಾಗ ಆಗ್ತದೆ ಹೇಳಿ ದೇವರ ಮೇಲೆ ಇಡುದು. ನಿಜ. ಹೌದು,
ಮಾಡಿ ಬಿಟ್ಟಿದ್ದೀವಿ, ಹೌದು. ಮಿಕ್ಕಿದ್ದು ಹೌದು. ಹೇಗಾಗತ್ತೆ ಹಾಗೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಅಂದ್ರೆ ನೀವು ಇದನ್ನ ಒಂದು ಹಾಬಿ ತರ ತಗೊಂಡಿದ್ದಕ್ಕೆ ನಿಮ್ಗೆ ಅಷ್ಟು ಸ್ಟ್ರೆಸ್ ಆಗಿಲ್ಲ ಕಾಣುತ್ತೆ. ಎಕ್ಸಾಕ್ಟ್ಲಿ. ಇಲ್ಲ ಅಂದ್ರೆ ತುಂಬಾ ಒತ್ತಡ ಆಗ್ಬಿಡುತ್ತೆ. ಈಗೇನಾಗುತ್ತೆ, ಕೆಲವು ಪ್ರೊಡ್ಯೂಸರ್ಸ್ ಪಾಪ ತುಂಬಾ ಸಾಲ ತಗೊಂಡು, ಇಂಟ್ರೆಸ್ಟ್ ಮೇಲೆ ಸಾಲ ತಗೊಂಡು ಸಿನಿಮಾ ಮಾಡಿರ್ತಾರೆ, ಕೈ ಸುಟ್ಕೊಳ್ತಾರೆ. ಅವಾಗ ಒಂದು ಒತ್ತಡ ಆಗತ್ತೆ ಅವ್ರ ಮೇಲೆ. ಕರೆಕ್ಟ್. ಆ ತರದ ಒತ್ತಡ ನಿಮ್ಗೆ ಅದೇನಿರ್ಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಆರಾಮಾಗಿ. ಹೌದು ಹೌದು, ಅದು ಬಹಳ ಖುಷಿ ಆಯ್ತು. ಕರೆಕ್ಟ್. ಮತ್ತೆ ಗುಡ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾರ್ಮಲಿ ಆಗಾಗಲ್ಲ. ಸೊ ಆರಾಮಾಗಿ ಮಾಡ್ಕೊಂಡು ಹೋಗೋದ್ರಿಂದ ಅದ ಅನುಭವನೇ ಒಂಥರ ಖುಷಿ ಆಗಿರುತ್ತೆ. ಇವಾಗ ನೋಡಿ, ಕುತ್ಕೊಂಡು ನಗಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಬಹುದು. ಎಕ್ಸಾಕ್ಟ್ಲಿ. ಹಾಗೇನೆ ನಿಮ್ಮ ಚಾರಿಟಿ ವಿಚಾರ ಅಶೋಕ್ ಜಿನು ಮೆನ್ಷನ್ ಮಾಡ್ತಾ ಇದ್ರು, ಚಾರಿಟಿ ಎಲ್ಲ ಮಾಡೋದು ನೀವೇ ಅಂತ ಹೇಳಿ ನಿಮ್ ಕೈ ತೋರಿಸಿದ್ರು ಅವರು. ಸಾಕಷ್ಟು ಕೆಲಸನ ನೀವು ಮಾಡ್ತಾ ಇದ್ದೀರಾ ಇಲ್ಲಿ ಹ್ಯೂಸ್ಟನ್ ನಗರದಲ್ಲಿ. ಭಾರತೀಯರ ಒಂದು ಸಮುದಾಯನೂ ಇರಬಹುದು, ಮತ್ತೆ ಇಲ್ಲಿನ ಲೋಕಲ್ ಸಮುದಾಯನೂ ಇರಬಹುದು. ಎಲ್ಲರಿಗೂ ಕೂಡ ನೀವು ತುಂಬಾ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನ ತುಂಬಾ ಮಾಡ್ತಾ ಇದ್ದೀರಾ. ನೀವು ಇದಕ್ಕೆ ನೀವು ಹೇಗೆ ಇನ್ವಾಲ್ವ್ ಆದ್ರಿ? ಯಾವಾಗಿಂದ ನಿಮ್ಗೆ ಇದ್ರ ಕಡೆ ಆಸಕ್ತಿ ಬಂತು? ಯಾವಾಗ್ಲೂ ಒಂದು ಆಸಕ್ತಿ ಇತ್ತು. ಲೈಕ್ ನನ್ನ ಅಮ್ಮನ ಟೈಮಿಂದ, ಚಿಕ್ಕದಿಂದ ನೋಡ್ತಾ ಇದ್ದೆ. ನನ್ನ ಅಮ್ಮ ತುಂಬಾ ಇನ್ವಾಲ್ವ್ ಆಗಿದ್ರು ಚಾರಿಟಬಲ್ ಆರ್ಗನೈಸೇಷನ್ಸ್ ಅಲ್ಲಿ, ಎಲ್ಲಾ ತರದ್ದು, ಮಕ್ಕಳಿಗಾಗ್ಲಿ, ಮಹಿಳೆಯರಿಗಾಗ್ಲಿ, ಸೀನಿಯರ್ಸಿಗಾಗ್ಲಿ. ಸೊ ಅದು ನೋಡ್ತಾ ಬರ್ತಾ ಇದ್ದೆ ಯಾವಾಗ್ಲೂ. ಅಂಡ್ ಅವರೊಟ್ಟಿಗೆ ಹೋಗ್ತಿದ್ದೆ. ಅಂಡ್ ರೋಟ್ರಿಯಲ್ಲಿ ಇದ್ರು. ಸೊ ನಾಸಾದಲ್ಲಿ ಇನ್ವಾಲ್ವ್ ಆಗಿದ್ದೆ, ಅದಕ್ಕೆ ಫಂಡ್ ರೈಸ್ ಮಾಡ್ತಿದ್ದೆ. ನಮ್ಮನೊಟ್ಟಿಗೆ ಆಶ್ರಮಕ್ಕೆ ಹೋಗ್ತಿದ್ದೆ, ಮಕ್ಕಳನ್ನ ನೋಡ್ತಿದ್ದೆ. ಸೊ ಅದೊಂದು ಭಾವನೆ ಇತ್ತು ಯಾವಾಗ್ಲೂ ಸಹ. ಅಂಡ್ ಒಂದು ಆಟೋಮ್ಯಾಟಿಕ್ಲಿ ಶುರು ಮಾಡಿದೆ. ಬಿಕಾಸ್ ಅಫ್ಕೋರ್ಸ್ ಅಶೋಕ್ ತುಂಬಾ ಬ್ಯುಸಿ ಇದ್ರು, ಟ್ರಾವೆಲ್ ಮಾಡ್ತಾ ಇದ್ರು ತುಂಬಾ. ಸೊ ನಾನು ಮಕ್ಕಳೊಟ್ಟಿಗೆ ಡಿಸೈಡ್ ಮಾಡಿದ್ದೆ, ನಾನು ಮನೇಲಿ ಇರ್ತೇನೆ, ಯಾರಾದ್ರೂ ಒಬ್ರು ಇರ್ಬೇಕು ಮನೇಲಿ, ಒಂದು ಮಕ್ಕಳಿಗೆ ಸ್ಟೇಬಲ್ ಆಗಿ ಇನ್ಫ್ಲೂಯೆನ್ಸ್ ಬೇಕಲ್ಲ. ತುಂಬಾ ಒಳ್ಳೆ ನಿರ್ಧಾರ ಅದು. ಯಾಕೆಂತಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ತುಂಬಾ ಬ್ಯುಸಿ ಆಗ್ಬಿಟ್ರೆ ಅಪ್ಪ ಅಮ್ಮ, ಮಕ್ಕಳಿಗೆ ಈ ದೇಶದಲ್ಲಿ ಯಾರಿಲ್ಲ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇಲ್ಲ, ಯಾರಿಲ್ಲ, ನಾವೇ ಅಲ್ವಾ. ಹೌದು. ಸೊ ಹಾಗಾಗಿ ನಿಮಗೆ ಕೆಪಾಸಿಟಿ ಇದ್ರೂನು ಸಹ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗದೆ ಮಕ್ಕಳನ್ನ ಮನೇನ ನೋಡ್ಕೊಂಡು ರಿಗ್ರೆಟೇ ಇಲ್ಲ. ಐ ಮೀನ್ ಅದೇನ್ ರಿಗ್ರೆಟೇ ಇಲ್ಲ, ಕೆಲಸ ಮಾಡ್ಲಿಲ್ಲ ಅಂತ ಏನ್ ರಿಗ್ರೆಟ್. ನನ್ನ ಮನ್ಸಲ್ಲಿ ಈ ಚಾರಿಟಬಲ್ ಕೆಲಸ ಮಾಡೋದೇ ಒಂದು ಕೆಲಸ ಅಲ್ವಾ. ಐ ಮೀನ್ ಹೌದು, ನಾಟ್ ಇಟ್ಸ್ ಅನ್ ಅನ್ಪೇಡ್ ಜಾಬ್ ಆಫ್ ಕೋರ್ಸ್, ಬಟ್ ಕೆಲಸನೂ ಇದೆ, ಕಮಿಟ್ಮೆಂಟ್ ಇದೆ, ಎಲ್ಲವೂ ಇದೆ ಅದರಲ್ಲಿ. ನೀವು ಹೇಳಿದಾಗೆ ದುಡ್ಡಿಲ್ಲ ಅಂದ ಕ್ಷಣಕ್ಕೆ ಕೆಲಸ ಇಲ್ಲ ಅಂತ ಅಲ್ಲ. ನಿಮಗೆ ಖುಷಿ ಕೊಡ್ಬೇಕು ಒಂದು. ಕರೆಕ್ಟ್. ತುಂಬಾ ಸ್ಯಾಟಿಸ್ಫೈಯಿಂಗ್. ಆಮೇಲೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ, ಮಕ್ಕಳು ಎಲ್ಲ ತುಂಬಾ ಯಶಸ್ವಿಯಾಗಿದ್ದಾರೆ. ಅದ್ರ ತೃಪ್ತಿ ನಿಮ್ಗೆ ಎಷ್ಟು ಸಿಕ್ಕತ್ತೆ? ಅದಕ್ಕೆ ಮೀರಿ ಬೇರೆ ಇನ್ಯಾವುದು ಸಂತೋಷ ಇಲ್ಲ ಅಪ್ಪ ಅಮ್ಮಂದಿರಿಗೆ. ಸಾಕಷ್ಟು ಕೆಲಸ ಮಾಡಿದ್ದು ಸಂತೋಷ ಆಗತ್ತೆ. ಮತ್ತೆ ನೀವು ಇಷ್ಟು ನೋಡಕ್ಕೆ ಸುಂದರವಾಗಿದ್ದೀರಾ, ಇಷ್ಟು ಚೆನ್ನಾಗಿದ್ದೀರಾ. ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಾ, ಮಾಡ್ಬೇಕಂತ ಆಸೆ ಇತ್ತಾ? ಸಿನಿಮಾದಲ್ಲಿ ಇಲ್ಲ. ಐ ಮೀನ್ ಆಸೆ ಏನಿರ್ಲಿಲ್ಲ. ಆಕ್ಟಿಂಗ್ ಮಾಡಿದ್ದೇನೆ ಎಲ್ಲ, ಲಾಟ್ಸ್ ಆಫ್ ಪ್ಲೇಸ್ ಅಲ್ಲಿ ಚಿಕ್ಕ ಇರುವಾಗ ಎಲ್ಲ, ತುಂಬಾ ಥಿಯೇಟರ್ ನಾಟಕಗಳು. ಹೌದು, ಅದೆಲ್ಲ ಮಾಡಿದ್ದೇನೆ. ಈಗ ನೀವೇ 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನೀವು ಅದ್ರಲ್ಲಿ ಎಲ್ಲೂ ಯಾವ್ದು ಒಂದು ಪಾತ್ರನೂ ಮಾಡ್ಲಿಲ್ಲ? ಒಂದು ಕ್ಯಾಮಿಯೋ ರೋಲ್ ನಮ್ಗೆ ರೆಸ್ಟೋರೆಂಟ್ ಅಲ್ಲಿ ಹಾಗೆ ಚಿಕ್ಕದು. ಹೌದು. ಯಾವಾಗ ನಿಮಗೆ ಮಾಡ್ಬೇಕಂತ ಆಸೆ ಬರ್ಲಿಲ್ಲ? ಮೇನ್ ಪಾತ್ರ ಏನಾದ್ರು ಮಾಡ್ಬೇಕಂತ? ಇಲ್ಲ. ಹಾಗೆ ನಿಮ್ಮ ಸೀಕ್ರೆಟ್ ಕೇಳ್ಬೋದಾ? ಇಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿದ್ದೀರಾ, ನಿಮ್ಮ ಸ್ಕಿನ್ ಕೂಡ ತುಂಬಾ ಅದು ಹೊಳೆಯತ್ತೆ, ಹೊಳಪಿದೆ ನಿಮ್ಮ ಸ್ಕಿನ್ ಅಲ್ಲಿ, ನಿಮ್ಮ ಕೂದಲು ಸಹ ಇನ್ನು ಎಷ್ಟು ಆರೋಗ್ಯಕರವಾಗಿ ಕಾಣುತ್ತೆ. ಏನು ನಿಮ್ಮ ರಹಸ್ಯ ಏನು ಅಂತ? ಸ್ಪೆಷಲ್ ಆಗಿ ಏನೂ ಇಲ್ಲ, ಸ್ಕಿನ್ ಕೇರ್ ಹಾಗೆಲ್ಲ ಏನೋ ಮಾಸ್ಕ್ ಗೀಸ್ಕ್ ಅಂತದೆಲ್ಲ ಏನು, ಮೇ ಬಿ ಅಪರೂಪಕ್ಕೊಂದು ಒಂದು ತಮಾಷೆ ಇಲ್ಲ. ಏನ್ ಮಾಡಲ್ಲ, ಏನ್ಸ ಮಾಡಲ್ಲ, ಏನ್ಸ ಮಾಡಲ್ಲ. ಮೇ ಬಿ ಒಕೇಶನಲ್ ಒಂದು ಫೇಶಿಯಲ್ ಸಮಥಿಂಗ್ ಅಷ್ಟೇ, ಬಟ್ ಏನು ಮಾಡಲ್ಲ. ನೀವು ಬಟ್ ಐ ಥಿಂಕ್ ಆಕ್ಟಿವ್ ಆಗಿ ಪಾಸಿಟಿವ್ ಆಗಿ ಇರ್ತೀರಲ್ವಾ, ಅದೇ ಗ್ಲೋ ಅನ್ಸುತ್ತೆ ನಿಮಗೆ. ನೀವೇ ಹೇಳ್ಬೇಕು, ಗೊತ್ತಿಲ್ಲ. ಮೇ ಬಿ ಅದ್ಸ ಮೇ ಬಿ ಅಮ್ಮಂದು ಜೀನೇನ, ಅಮ್ಮನ ಸ್ಕಿನ್ ಈಗ 94 ಆದ್ರೆ ಅಷ್ಟು ಹೊಳೆಯತ್ತೆ. ಹೌದಾ? ಹಾಗಾದ್ರೆ ಜೀನ್ಸ್ ಇಂದ ಬಂದಿದೆ. ಇರ್ಬೇಕು. ಹೌದು. ಮಾಡಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ಅಯ್ಯೋ. ಆಮೇಲೆ ನೀವು ವಾಕ್ ಮಾಡುವಾಗ, ನೀವು ನಡಿಬೇಕಾದ್ರೆ, ನಿಂತಿರ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ನಾನು ನಿಮ್ಮನ್ನ ನೋಡಿದ್ದೀನಿ. ನಿಮ್ಮ ಪಾಸ್ಚರ್ ತುಂಬಾ ನೀಟ್ ಆಗಿದೆ. ಅದಕ್ಕೆ ಏನು ನೀವು ಎಕ್ಸರ್ಸೈಸ್ ಅಥವಾ ಏನು ಮಾಡ್ತೀರಾ? ಪ್ರಾಬಬ್ಲಿ ಡಾನ್ಸ್, ಮೇ ಬಿ ಭರತನಾಟ್ಯಂ ಎಲ್ಲ ಮಾಡ್ತಿದ್ದಲ್ಲ ಚಿಕ್ಕದಿಂದ. ಸೊ
maybe just general posture and exercise, yoga. ಯೋಗ ಯೋಗ ಮಾಡ್ತೇನೆ ಎವ್ರಿ ಡೇ. ದಿವಸ ಬೆಳಿಗ್ಗೆ ಯೋಗ ಮಾಡ್ತೇನೆ. ಹಾ ಆ್ಯಂಡ್ ಐ ಮೀನ್ ಬೇರೆ ಸಲ ಎಕ್ಸಸೈಸ್, ವಾಕಿಂಗ್ ಮಾಡ್ತಿದ್ದೆ, ಜಿಮ್ಮಿಗೆ ಹೋಗ್ತಿದ್ದೆ, ವೇಟ್ಸ್ ಮಾಡ್ತಿದ್ದೆ. ಹಾ ಸೊ ಎಕ್ಸಸೈಸ್ ಒಂದು ನನ್ನ ಪಾರ್ಟ್ ಆಫ್ ನಂದು ಜೀವನದ ಒಂದು ಹೌದು, ಪಾರ್ಟ್ ಆಫ್ ಮೈ ಲೈಫ್. ಆ ಶಿಸ್ತು ಇರ್ಬೇಕು. ಶಿಸ್ತು, ಹೌದು, ಅದೊಂದು ಉಂಟು. ಪ್ರತಿದಿನ ಏನಾದ್ರೂ ಒಂದು ಮಾಡ್ಲೇಬೇಕು. ನಂಗೆ ಸ್ವಸ್ಥ ಹಾಗೆ ಕುತ್ಕೊಂಡು ಟಿವಿ ನೋಡ್ಲಿ ಏನಾದ್ರು ಹಾಗೆಲ್ಲ ಆಗುದಿಲ್ಲ. ಸುಮ್ನೆ ಹೀಗೆ ಕಾಲ ಕಳೆದು ಬಿಡೋಣ ಅನ್ನೋದಿಲ್ಲ. ಇಲ್ಲ. ಸೊ ಏನಾದ್ರೂ ಒಂದು ಒಂದು ರುಟೀನ್ ಉಂಟು ನಂಗೆ, ಬೆಳಿಗ್ಗೆ ಎದ್ದು ಮಾಡ್ಬೇಕು ಅಂತ. ಸೊ ಹಾಗೆ ಖುಷಿ, ನಮ್ಗೆ ಒಂದು ಎನರ್ಜಿ ಸಿಗುತ್ತೆ ನಿಮ್ ಜೊತೆ ಆ ರೀತಿ ಮಾತಾಡುವಾಗ. ಯಾಕಂದ್ರೆ ಒಂದೊಂದ್ಸಲ ನಾವು ಸೋಮಾರಿತನ ಮಾಡ್ಬಿಡ್ತೀವಿ, ಇವತ್ತೊಂದಿನ ಪರವಾಗಿಲ್ಲ ಬಿಡು, ಅದ್ ಸಾಕ್ತದೆ ಒಂದೊಂದ್ ದಿವಸ. ಆಫ್ ಕೋರ್ಸ್ ಅದೇನಾಗತ್ತೆ, ಒಂದಿನ ಬಂದಿದ್ದು ಒಂದ್ ವಾರ ಆಗ್ಬಿಡತ್ತೆ, ಒಂದ್ ವಾರ ಆಗಿದ್ದು ಮತ್ತೊಂದ್ ತಿಂಗಳಾಗತ್ತೆ. ಆದ್ರೆ ನೀವು ಆ ಶಿಸ್ತನ್ನ ಇಟ್ಕೊಂಡು ಅಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿ ಡಯಟ್ ಎಲ್ಲ ಫಾಲೋ ಮಾಡ್ತೀರಾ? ಇಲ್ಲ, ಏನ್ ಸ್ಪೆಷಲ್ ಇಲ್ಲ, ಮಾಡ್ರೇಷನ್ ಅಷ್ಟೇ. ಏನ್ ತಿನ್ನುದಿಲ್ಲ ಅಂತ ಏನಿಲ್ಲ, ಎಲ್ಲ ತಿಂತೇನೆ. ಮಾಡ್ರೇಷನ್. ಐ ಮೀನ್ ನಾನು ಹೆಚ್ಚಿನ ನಾನು ದೊಡ್ಡ ನಾಟ್ ಬಿಗ್ ಇದು ಸ್ನ್ಯಾಕ್ ಆರ್ ಸ್ವೀಟ್ಸ್ ಅದೆಲ್ಲ ಹೆಚ್ಚು ಇನ್ನು ಚಿಕ್ಕದಿಂದ ಅದು ಅಭ್ಯಾಸನೇ ಇಲ್ಲ. ಹಾಗೇನೇನ್ ಅದು ಬಹಳ ಅನುಕೂಲ ಆಗುತ್ತೆ. ಹೌದು, ಐ ಮೀನ್ ಎಣ್ಸಿ ಕಟ್ಟಿಟ್ಕೊಂಡು ಏನ್ ಮಾಡುದಿಲ್ಲ. ಇಟ್ಸ್ ಜಸ್ಟ್ ಅ ವೇ ಆಫ್ ಲೈಫ್. ಇಷ್ಟ ಬಂದಾಗ ತಿನ್ನೋದು, ಏನ್ ಇಷ್ಟ ಆಗತ್ತೆ ಅದನ್ನ ತಿನ್ನೋದು ಅಷ್ಟೇ. ಅದು ಚೆನ್ನಾಗಿ ಅನ್ಸುತ್ತೆ. ಮತ್ತೆ ನೀವು ಅಮ್ಮನ್ ನೋಡ್ಲಿಕ್ಕೆ ತುಂಬಾ ಭಾರತಕ್ಕೆ ಬರ್ತಾ ಇರ್ತೀರಾ, ಮಂಗಳೂರಿಗೆ ತುಂಬಾ ಬರ್ತೀರಾ ನೀವು. ಯಾವಾಗ್ಲಾದ್ರೂ ಅನ್ಸಿದ್ಯಾ ಭಾರತಕ್ಕೆ ವಾಪಸ್ ಬಂದ್ಬಿಡ್ಬೇಕಂತ ಏನಾದ್ರು ಅನ್ಸಿದ್ಯಾ? ಒಂದೊಂದ್ಸಲ ತಲೆಗೆ ಹೋಗುತ್ತೆ, ಬಟ್ ಈಗ ಇಷ್ಟು ವರ್ಷ 50 ವರ್ಷ ಆಯ್ತು ಇಲ್ಲಿ ಇದ್ದು ಅಲ್ಲ. ನಿಜ. ಅಂಡ್ ಅಭ್ಯಾಸ ಆಗಿದೆ. ಹೌದು. ಅಂಡ್ ಇಲ್ಲೇನ್ ಕಮ್ಮಿ ಇಲ್ಲ ಭಾರತದ್ದು, ಎಲ್ಲ ಸಿಕ್ಕುತ್ತೆ, ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಹೌದು, ಒಂದು ಸರ್ಕಲ್ ಇದೆ, ಕಲ್ಚರ್ ಇದೆ, ಆರ್ಟ್ ಇದೆ, ಎಲ್ಲ ಇದೆ ಅಲ್ಲ. ಖಂಡಿತ. ಅಂಡ್ ಆಫ್ ಕೋರ್ಸ್ ಫೈನಲಿ ಮಕ್ಕಳಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು. ಹೌದು, ಅವ್ರು ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ, ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ ಈಗ ಕಷ್ಟ ಅಂದ್ರೆ ಇರ್ಲಿಕ್ಕೆ ಕಷ್ಟ ಇಲ್ಲ, ಬಟ್ ಒಂದ್ ನಮ್ನೆ ಬಿಟ್ಟು ಹೋಗೋದು ಕಷ್ಟ. ನಿಜ, ಅದು ಒಪ್ಕೊಳ್ತೀನಿ. ಆಮೇಲೆ ನೀವು ಹೇಳಿದಾಗ ಎಲ್ಲದೂ ಇಲ್ಲೇ ಇದೆ, ಇಲ್ಲಿ ಒಂದು ಭಾರತನ ನಿರ್ಮಾಣ ಆಗ್ಬಿಟ್ಟಿದೆ. ಆಗ ನೋಡಕ್ ಹೋದ್ರೆ ನೀವು ಹೇಳಿದ್ರಿ ಶಾಸ್ತ್ರೀಯ ನೃತ್ಯ, ಶಾಸ್ತ್ರೀಯ ಸಂಗೀತ, ಹಬ್ಬಗಳಂತೂ ಇಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂದ್ರೆ, ನಾನು ಈ ಸಲ ನೋಡ್ಬಿಟ್ಟು ನವರಾತ್ರಿ ನೋಡಿ ಸುಸ್ತಾದೆ ನಾನು, ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂತ ಹೇಳಿ. ಅಲ್ಲಿಗಿಂತ ಜಾಸ್ತಿ ಮಾಡ್ತಾರೆ ಆಕ್ಚುಲಿ. ಫೆಸ್ಟಿವಲ್ಸ್ ಎಲ್ಲ ತುಂಬಾ ಇಲ್ಲಿ ಬಹಳ ಮಾಡ್ತಾರೆ. ಹಾಗಾಗಿ ಎಲ್ಲ ಇರೋದ್ರಿಂದ, ಆಮೇಲೆ ನಿಮ್ಮ ಫ್ಯಾಮಿಲಿ ಪೂರ್ತಿ ಇವಾಗ ಇಲ್ಲೇ ಇದೆ, ಮಕ್ಕಳು ಮೊಮ್ಮಕ್ಕಳು. ಹೌದು, ಹಾಗಾಗಿ ಹೌದು. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಶೀಲಾ ಅವರೇ. ಇಷ್ಟು ಸಮಯ ನಮಗೆ ಕೊಟ್ಟಿದ್ದೀರಾ ನೀವು. ಅಯ್ಯೋ, ನೀವು ಬಂದದೇ ವಿಶೇಷ. ಥ್ಯಾಂಕ್ ಯು. ನೀವು ನೆಕ್ಸ್ಟ್ ಇಂಡಿಯಾಗೆ ಬಂದಾಗ ಬೆಂಗಳೂರಲ್ಲಿ ಖಂಡಿತ ಭೇಟಿ ಮಾಡೋಣ. ಖಂಡಿತ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡಿದ್ರಿ, ಇಷ್ಟು ಯಶಸ್ಸನ್ನ ಕಂಡಂತಹ ನಿರ್ಮಾಪಕರಾದ್ರೂ ಸಹ ಎಷ್ಟು ಸರಳತೆಯಿಂದ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಕನ್ನಡ ಮಾತನಾಡ್ತಾರೆ, ಮತ್ತೆ ಇಲ್ಲಿನ ಭಾರತೀಯ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಹೀಗೆ ಮುಂದೆ ಮತ್ತೆ ಚಟುವಟಿಕೆಗಳನ್ನ ತೆಗೆದುಕೊಂಡು ಎಪಿಸೋಡ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.